ಒಬ್ಬ ಹೆಣ್ಣಿಗೆ ಅವಳ ಗಂಡನ ಮನೆ ಅವಳ ಸ್ವಂತ ಮನೆ ಆಗಿರುತ್ತೆ. ಆದ್ರೆ ವಿಧವೆ ಆದ್ಮೇಲೆ ಆ ಮನೆ ನನ್ನ ಮನೆಯಾಗಿ ಉಳಿದಿಲ್ಲ. ಅದ್ರ ಮೇಲಿಂದ ಇನ್ನೂ ಒಂದು ಅಪಾಯ ಬಂತು. ಅಪಾಯನ? ದಯವಿಟ್ಟು ನನ್ನನ್ನ ಸಾಹೇಬ್ರಿರೋ ಕೋಣೆ ಕಳಿಸ್ಬೇಡಿ. ನಾನ್ ನಿಮ್ಮ ತಮ್ಮನ ಹೆಂಡ್ತಿ. ವಿಧವೆ? ನನ್ನ ತಮ್ಮನ್ ವಿಧವೆ ನೀನು? ನೀನ್ ಈ ಮನೇಲಿ ಇರ್ಬೇಕಂದ್ರೆ ನಾವೇನ್ ಹೇಳ್ತೀವಿ ಅದನ್ನ ಕೇಳ್ಕೊಂಡಿರ್ಬೇಕಷ್ಟೇ. ನಾನು ಅದೇ ರಾತ್ರಿ ಆ ಮನೆಯಿಂದ ಹೊರಗೆ ಬಂದೆ ಶರತ್. ಈ ರೀತಿನೇ ಅವರು ನಮ್ಮನ್ನ ಮುಗಿಸ್ಬೇಕು ಅಂತಿದ್ದಾರೆ. ನಮ್ಮ ಮಾನ, ನಮ್ಮ ಗೌರವ ಎಲ್ಲಾನು ನಾಶ ಮಾಡಬೇಕು ಅಂತಿದ್ದಾರೆ. ಆದ್ರೆ ಶರತ್, ನಾವದನ್ನ ನಾಶ ಆಗಕ್ ಬಿಡ್ಬಾರ್ದು. $400 ಮಾಡಲೇಬೇಕು. ಮೊದಲು 200 ಮಾಡಿದ್ದೆ, ಈಗ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು. ಸುಬಿ, ಕುತ್ಕೋ ಬಾ, ಕತೆ ಕೇಳಲ್ವಾ? ಏ ಸುಬಿ! 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 ಎಸ್, ಐ ಆಮ್ ಅಕ್ಸೆಪ್ಟಿಂಗ್ ದ ಚಾಲೆಂಜ್. ನೀನು ಪ್ರಯತ್ನ ಮಾಡು ಸುಭಾಷ್. ಈಗ್ಲಿಂದಾನೇ ನೀನು ಅಭ್ಯಾಸ ಮಾಡು. ನನಗೆ ನಿನ್ ಮೇಲೆ ಭರವಸೆ ಇದೆ ಸುಭಿ. ಸುಭಿ! ಸುಭಿ! ಏನ್ ಮಾಡ್ತಾ ಇದ್ಯಾ? ಏ ಸುಭಿ! ನಾನು ಇವ್ರ ಗಲಾಟೆ ಮಾಡ್ತಿರೋದನ್ನ ಕೇಳಿ ಇಲ್ಲಿಗೆ ಬಂದೆ. ಆದ್ರೆ ಸುಭಿ ಇದ್ಯಾವುದಕ್ಕೂ ಗಮನನೇ ಕೊಡದೆ ಓಟದ ಅಭ್ಯಾಸ ಮಾಡ್ತಿದ್ದಾನೆ. ಸುಭಿ, ಸುಭಿ, ಸುಭಿ! ಅಮ್ಮ, ಹೋಗ್ ಮಲ್ಕೋ. ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಮ್ಮ. ನಾನು ಓಟದಲ್ಲಿ ತುಂಬಾ ಹಿಂದೆ ಇದ್ದೀನಿ. ಸಮೀರ್ ಹೇಳಿದಾನೆ ಅಮ್ಮ, ನಾನು ಇಷ್ಟು ಕಡಿಮೆ ಸಮಯದಲ್ಲಿ ಗೆಲ್ಬೇಕು ಅಂದ್ರೆ ನಾನು ಉಸಿರಾಟನ ಪ್ರಾಕ್ಟೀಸ್ ಮಾಡ್ಬೇಕಂತೆ ಅಮ್ಮ. ಅದ್ರ ಅವಶ್ಯಕತೆ ಏನಿಲ್ಲ. ಈಗ ಹೋಗ್ ಮಲ್ಕೋ. ನಾಳೆ ಬೆಳಿಗ್ಗೆನೆ ಎದ್ದು ಪ್ರಾಕ್ಟೀಸ್ ಮಾಡುವಂತೆ. ಸುನಿಲ್, ಸುಧೀರ್, ನೀವಿಬ್ರು ಹೋಗ್ ಮಲ್ಕೊಳ್ಳಿ. ಹೋಗು, ನೀನು ಹೋಗ್ ಮಲ್ಕೋ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ. ಸುಬಿಲಿ ಇಷ್ಟೊಂದು ಛಲ ಇತ್ತಾ? ಅವನಲ್ಲಿರೋ ಈ ಛಲನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನೀನ್ ತುಂಬಾ ಎತ್ತರಕ್ಕೆ ಬೆಳಿಬೇಕು. ನಾಳೆ ಸ್ಪರ್ಧೆಲಿ ನೀನ್ ಗೆಲ್ತೀಯೋ ಸೋಲ್ತೀಯೋ ನನಗ್ ಗೊತ್ತಿಲ್ಲ ಸುಭಿ. ಆದ್ರೆ ಈ ಓಟ ನಿನ್ನನ್ನ ತುಂಬಾ ದೂರದವರೆಗೂ ಕರ್ಕೊಂಡು ಹೋಗುತ್ತೆ. ಶರತ್ ಹೇಳಿದ್ದು ಸರಿಯಾಗೇ ಇದೆ. ಭಾರತೀಯರು ಹೇಡಿಗಳಲ್ಲ ಅಂತ ನಾನು ಸಾಬೀತು ಮಾಡ್ತೀನಾ? ಚಾರ್ಲ್ಸ್. ಎಸ್ ಡ್ಯಾಡ್. Are you ready for tomorrow, my son? Yes, Dad. I will win. Good. ನಾಳೆ ನೀನು ರೇಸ್ನ ಗೆಲ್ಲಬೇಕು. ಡ್ಯಾಡ್, ನಿಮ್ಗೆ ನನ್ನ ಮೇಲೆ ಭರವಸೆ ಇಲ್ವಾ? ಅವನಿಗಂತೂ ಓಡೋ ಟೆಕ್ನಿಕ್ ಗೊತ್ತಿಲ್ಲ. ಸಮೀರ್ ಕ್ಯಾನ್ ಬಿ ಎ ಥ್ರೆಟ್, ಬಟ್ ಸುಭಾಷ್ ನೆವರ್, ನೆವರ್. ನೋ ಡ್ಯಾಡ್, ಸುಭಾಷ್ ಕಾಂಟ್ ರನ್ ಲೈಕ್ ಎನ್ ಅಥ್ಲೀಟ್. ಅವನ್ಗೆ ಸಮೀರ್ ಹಾಗೆ ಟೆಕ್ನಿಕ್ ಗೊತ್ತಿಲ್ಲ. ಅವನ್ ಹೇಗೆ ಗೆಲ್ತಾನೆ? Charles, listen to me. It's not a race. This is revenge. And you must win. Yes, Dad.
ನಾನು ಸುಭಾಷ್ ಆರ್ ಎನಿ ಇಂಡಿಯನ್ಗೆ ಗೆಲ್ಲೋದಿಕ್ ಬಿಡೋದಿಲ್ಲ. ಅವಶ್ಯಕತೆ ಬಂದ್ರೆ ಸುಭಾಷ್ನ ನಾನು ಜೋರಾಗಿ ತಳ್ಳಿ ಮುಂದೆ ಹೋಗ್ತೀನಿ. ಐ ವಿಲ್ ಹರ್ಟ್ ಹಿಮ್, ಬಟ್ ಐ ನೀಡ್ ಟು ವಿನ್ ದಿಸ್ ರೇಸ್. ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಚಿಕ್ಕಮ್ಮ ಬಂದಿದ್ರು, ಅವ್ರನ್ನ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ. ಒಳ್ಳೇದು ಒಳ್ಳೇದು, ಹೊರಡಿ. ಇವ್ರನ್ನ ಬಿಟ್ಟು ಬೇಗ ಬಂದ್ಬಿಡಿ, ಯಾಕೆಂದ್ರೆ ನಾಳೆ ನಿಮ್ಮ ಮನೇಲಿ ದುಃಖದ ವಾತಾವರಣ ಇರುತ್ತಲ್ಲ. ನಿಮ್ ತಮ್ಮ ಅಂತೂ ಖಂಡಿತವಾಗ್ಲೂ ಓಟದಲ್ಲಿ ಸೋಲ್ತಾನೆ. ಅವನ್ನ ಸ್ಕೂಲಿಂದ ಹೊರಗಡೆ ಹಾಕ್ತಾರೆ. ಯಾವ ಸ್ಕೂಲಿಗೆ ಅವನ್ನ ಸೇರಿಸ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದೀರಾ? ಇಂಥ ಪ್ರಶ್ನೆಗಳನ್ನ ಕೇಳೋದಕ್ಕೆ ನಮ್ ಗಾಡಿ ನಿಲ್ಸಿರೋದು. ಇಲ್ಲ, ಈಗ ನಾನು ಚೆಕ್ಕಿಂಗ್ ಡ್ಯೂಟಿಲಿದ್ದೀನಿ. ಅವ್ರನ್ನ ಕೆಳಗಿಳಿಯೋದಕ್ಕೆ ಹೇಳಿ ನಾನು ಬ್ಯಾಗ್ನ ಚೆಕ್ ಮಾಡಬೇಕು. ಅನು, ಚಿಕ್ಕಮ್ಮ ಬನ್ನಿ ಇಲ್ಲಿ. ಮುಕುಂದ್ ಅವ್ರೆ, ಯಾರ ಮೇಲೆ ನಿಮ್ ಕೋಪ ತೋರಿಸ್ತಾ ಇದ್ದೀರಾ? ದೇಶದ ವಸ್ತುಗಳ ಮೇಲ ಅಥವಾ ಸುಭಾಷ್ ಮೇಲ? ಈ ತರ ಮಾತಾಡೋದ್ರಿಂದ ಆಗೋ ಪರಿಣಾಮ ನಿಮಗ್ ನಾಳೆ ಅರ್ಥ ಆಗುತ್ತೆ. ನಾಳೆ ಮೈದಾನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇವರೆಲ್ಲ ಒಂದ್ ಚಿಕ್ಕ ಘಟನೆನ ದೊಡ್ಡದಾಗಿ ಮಾಡ್ತಿದ್ದಾರೆ. ಸುಬಿಗೆ ನಿನ್ನ ಅವಶ್ಯಕತೆ ಇದೆ. ಅವನ್ ತನ್ನ ಮನ್ಸಲ್ಲಿರೋದನ್ನ ನಿನ್ನ ಹತ್ರ ಮಾತ್ರ ಹೇಳ್ತಾನೆ. ಅನು, ಚಿಕ್ಕಮ್ಮ ಒಬ್ರೇ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಅಲ್ಲಿ ಸುಭಿಗೆ ನನ್ನ ಅವಶ್ಯಕತೆ ಇದೆ. ನಾನೀಗೇನ್ ಮಾಡ್ಲಿ? ನಾಳೆ ಬೆಳಿಗ್ಗೆ ಸುಭಿಯ ಆಟದ ಮೈದಾನಕ್ಕೆ ನಾನು ತಲುಪಕ್ಕಾಗತ್ತಾ? Good morning, Charles. Good morning. And morning must be good for us today. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Welcome, Mr. Richardson. ಥ್ಯಾಂಕ್ ಯು. ಸರ್, ಇವತ್ತು ನಾವು ಬ್ರಿಟಿಷರ ವಿರುದ್ಧ ನಿಲ್ಲೋರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತೀವಿ. ಬೋಸ್ ಪರಿವಾರದವರು ಖಂಡಿತ ಮೈದಾನಕ್ಕೆ ಬರ್ತಾರೆ. ಅವತ್ತೇನೋ ತುಂಬಾ ದೊಡ್ಡದಾಗಿ ವಾದ ಮಾಡ್ತಾ ಇದ್ರು. ಅದರಲ್ಲೂ ಆ ಹುಡುಗ ಇದ್ದಾನಲ್ಲ, ಸುಭಾಷ್. ಬ್ರಿಟಿಷರ ಸ್ಥೈರ್ಯ ಶಕ್ತಿ ಎಂಥದ್ದು! ಅವ್ರ ಜೊತೆ ಓಟದ ಸ್ಪರ್ಧೆನಾ? ಸುಭಾಷ್ ಯಾವತ್ತೂ ಗೆಲ್ಲಕ್ಕಾಗಲ್ಲ. Mr. Young, I hope you will keep your promise. Certainly, Mr. Richardson. Oh God, save Subhash. Mr. Richardson, please come this way and take your seat. Hey Sameer, where is your friend Subhash? ಅವನ್ ಬಂದಿಲ್ವಾ? ಬಾಯ್ದಿಂದ ಮನೇಲೆ ಕುತ್ಕೊಂಡಿದ್ದಾನ? ಚಾರ್ಲ್ಸ್, ಸುಭಾಷ್ ಭಯ ಪಡಲ್ಲ. ಸುಭಾಷ್ ಬರ್ತಾನೆ, ಖಂಡಿತ ಬರ್ತಾನೆ. ಬಾ ಸುಭಾಷ್. ಹೊರಡಕ್ ತಯಾರಾಗಿದ್ಯಾ ಅಲ್ವಾ? ಹಾ ಅಮ್ಮ. ನೀನ್ ಯಾವುದಕ್ಕೂ ಹೆದರಬಾರ್ದು. ನೆನ್ಪಿರ್ಲಿ, ನೀನ್ ಯಾರಿಗೂ ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ನೀನ್ ಯಾವತ್ತೂ ಕೆಟ್ಟದರ ಪರಾನೂ ನಿಂತಿಲ್ಲ. ಇವತ್ತು ನೀನು ಆಟದಲ್ಲಿ ಗೆಲ್ಲೇಬೇಕು. ನನ್ ಸುಭಿ ಸ್ಪರ್ಧೆಲ್ ಗೆದ್ದು ತಲೆ ಎತ್ತಿ ಮನೆಗೆ ನಡ್ಕೊಂಡ್ ಬರೋದನ್ನ ನಾನು ಬಯಸ್ತೀನಿ. ನೀನ್ ಯಾವಾಗ್ಲೂ ನಗ್ತಾ ನಗ್ತಾ ಇರ್ಬೇಕು ಅನ್ನೋದನ್ನೇ ನಾನು ಇಷ್ಟಪಡ್ತೀನಿ. ನಿಂಗೆ ಗೊತ್ತಿದೆ ಅಲ್ವಾ ನಿನ್ನಪ್ಪ ನಿನ್ ಮೇಲೆ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ದಾರೆ ಅಂತ? ನಾನು ಪ್ರಯತ್ನ ಮಾಡ್ತೀನಿ ಅಮ್ಮ.
ನಾನು ಮನೆಯಲ್ಲಿ ಓಡೋ ಅಭ್ಯಾಸ ಮಾಡಿದ್ದೀನಿ. ನೀನ್ ಖಂಡಿತ ಗೆದ್ದು ಬರ್ತೀಯ. ಬಂದೇ ಅಬ್ದುಲ್ ಕಾಕಾ, ಅಬ್ದುಲ್ ಕಾಕಾ, ಏನಾಯ್ತು ಅಬ್ದುಲ್ ಕಾಕಾ? ನೀವ್ ಯಾಕೆ ನಿಂತ್ಕೊಂಡ್ಬಿಟ್ರಿ? ನಾನು ಓಟದ ಸ್ಪರ್ಧೆನ ನೋಡೋಕೆ ನೀವು ಬರೋದಿಲ್ವಾ? ಯಾವ ಮುಖ ಇಟ್ಕೊಂಡ್ ಬರ್ಲಿ ಸುಬ್ಬಿ ಪುಟ? ಅಲ್ಲ, ನನಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದೇ ಇಲ್ಲ. ಇವತ್ತು ನನ್ನಿಂದ ನಿಮ್ಗೆ ಈ ಪರಿಸ್ಥಿತಿ ಬರೋ ಹಾಗಾಯ್ತಲ್ಲ. ಹೀಗ್ಯಾಕ್ ಮಾತಾಡ್ತಿದ್ದೀರಾ ಅಬ್ದುಲ್ ಕಾಕಾ? ಇದರಿಂದ ನಂಗೆ ಲಾಭ ಆಗ್ತಾ ಇರೋದು. ಇದ್ರ ಮೂಲಕ ನಾನು ತುಂಬಾ ಕಲ್ತಿದ್ದೀನಿ. ಎಷ್ಟೋ ಹೊಸ ವಿಷಯ ತಿಳ್ಕೊಳ್ಳೋ ಹಾಗಾಯ್ತು. ನೀವು ನಂಗೆ ಆಶೀರ್ವಾದ ಮಾಡಲ್ವಾ ಅಬ್ದುಲ್ ಕಾಕಾ? ನಾನ್ ನಿಮ್ಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀನಿ ಸುಬ್ಬಿ ಪುಟ. ಇವತ್ತು ಒಂದೇ ದಿನ ಅಲ್ಲ, ಇಡೀ ಜೀವನದಲ್ಲಿ ನಿಮಗೆ ಒಳ್ಳೇದಾಗ್ತಿರತ್ತೆ. ಇಡೀ ಜೀವನ ನೀವು ಗೆಲ್ತಾ ಇರ್ತೀರ. ತುಂಬಾ 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 ದೊಡ್ಡ ಹೆಸರು ಮಾಡ್ತೀರ. ಹೋಗಿ ಸುಬ್ಬಿ ಪುಟ, ಇವತ್ತು ಆ ಬಿಳಿ ಸಾಹೇಬನ್ ಮುಖಕ್ಕೆ ಮಸಿ ಬೆಳೆದ್ ಬನ್ನಿ. ನೀವು ಗೆದ್ದು ಬನ್ನಿ. ಒಳ್ಳೇದಾಗ್ಲಿ. Subhash! That loser has come. ಸುಭಾಷ್, ರೋನು, ಅಪ್ಪ, Arise, awake and stop, not till the goal is reached. ಸುಭಾಷ್, ಗುರಿಯನ್ನ ಮುಟ್ಟ ಮೊದಲು ಬೇರೆಯನ್ನು ಯೋಚನೆ ಮಾಡಬೇಡ. ಹೋಗು, ನಿನ್ನ ಗೆಳೆಯರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗ್ರೋನು, ನೀವು ಅವ್ರ ಜೊತೆ ಹೋಗಿ. ಬನ್ನಿ ಅಪ್ಪ. Good morning, Mr. Bose. ಗುಡ್ ಮಾರ್ನಿಂಗ್ ಮಿಸ್ಟರ್ ಯಂಗ್. ಗುಡ್ ಮಾರ್ನಿಂಗ್ ಮಿಸಸ್ ಯಂಗ್. Good morning, Mr. Bose. ಗುಡ್ ಮಾರ್ನಿಂಗ್. Come. ಯಾ, ಪ್ಲೀಸ್ ಆಫ್ಟರ್ ಯು. Thank you. ಗುಡ್ ಮಾರ್ನಿಂಗ್ ಮಿಸ್ಟರ್ ರಿಚರ್ಡ್ಸನ್. Good morning. Please be seated. ಥ್ಯಾಂಕ್ ಯು. Mr. Bose, Subhash Bhartidana. I must say, your son is brave. ಅವನಲ್ಲಿ ಧೈರ್ಯ ಇದೆ. ಸೋಲೋದು ಗೊತ್ತಿದ್ರು ಬರ್ತಿದಾನ. ಇಷ್ಟೆಲ್ಲ ಅಭ್ಯಾಸ ಮಾಡಿದ್ಮೇಲೂ ಸುಭಾಷ್ ಸೋತೋಗ್ತಾನ. Are you ready, Samir? ನಾನು ಸುಭಾಷ್ ಬಗ್ಗೆ ಬಾದರ್ ಆಗಿಲ್ಲ, ಬಟ್ ನೀನಂತೂ ನಾನು ಸೋಲ್ಸ್ತೀನಿ, ಲೈಕ್ ಎವ್ರಿ ಇಯರ್. Yes, we will win. Charles will win.
ಸುಭಾಷ್. ಯು ಡೋಂಟ್ ಇವನ್ ನೋ ಎನಿ ಟೆಕ್ನಿಕ್. ಸುಭಾಷ್, ಓಡೋ ಸಮಯದಲ್ಲಿ ಕೇವಲ ಮುಂದೆ ನೋಡಿದ್ರೆ ಉಪಯೋಗ ಇಲ್ಲ. ಯಾರಾದ್ರೂ ನಿನ್ನ ತಳ್ಳೋಕ್ ನೋಡ್ತಿದ್ದಾರೆ ಅಂತ ಅಕ್ಕಪಕ್ಕ ನೋಡ್ಬೇಕು. ಆಯ್ತು ಸಮೀರ್. ಯಾರಾದ್ರೂ ತಳ್ತಾರ ಅಂತ ಅಕ್ಕಪಕ್ಕ ನೋಡ್ತಾ ಇರ್ಬೇಕು. ಅದ್ರ ಜೊತೆಗೆ ದೀರ್ಘ ಉಸಿರಾಟ ತಗೋತಾ ಇರ್ಬೇಕು. ವಾ ಸುಭಾಷ್, ನೀನ್ ಬಹಳ ಬೇಗ ಕಲ್ತ್ಕೊಂಡ್ಬಿಟ್ಟೆ. ನೀನು ವಾಪಸ್ ಹೋಗು ಸುಭಾಷ್. ನಾನು ವಾಪಸ್ ಹೋಗೋದಿಕ್ ಬಂದಿಲ್ಲ ಚಾರ್ಲ್ಸ್. ನಂಗೆ ಓಡೋಕ್ ಬರಲ್ಲ ಅಂತ ಗೊತ್ತಿದೆ. ಅದು ಗೊತ್ತಿದ್ರು ನಾನು ನೋಡ್ತೀನಿ. ನೀನ್ ಅವ್ನ್ ಗೆದ್ರಲಿಲ್ಲ ಅಂದ್ರೆ ಅವನ್ನ ವಾಪಸ್ ಹೋಗಕ್ಕೆ ಯಾಕೆ ಹೇಳ್ತಿದ್ಯಾ? ಬಿಕಾಸ್ ಹಿ ಈಸ್ ಅ ಫೂಲ್. ಆದ್ರೂ ನಾನು ನೋಡ್ತೀನಿ ಚಾರ್ಲ್ಸ್. ಭಾರತೀಯರು ಹೇಡಿಗಳಲ್ಲ ಅಂತ ನಾನು ಸಾಬೀತು ಮಾಡಲೇಬೇಕು. ಅದನ್ನ ನಾನು ಮಾಡೇ ಮಾಡ್ತೀನಿ. ಹೌದು ಸುಭಾಷ್, ನೀನು ಗೆಲ್ತೀಯ. ಅದಕ್ಕೆ ನೀನು ತುಂಬಾ ದೂರ ಓಡಬೇಕಾಗುತ್ತೆ. ಶರತ್ ಅಣ್ಣ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಬಿ ಆನೆಸ್ಟ್ ಚಾರ್ಲ್ಸ್, ಬಿ ಪರ್ಫೆಕ್ಟ್. ಹಾನೆಸ್ಟ್ ಆಗಿ ಈ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡು. ಆಗ್ಲೇ ನೀನ್ ಗೆಲ್ಲೋಕ್ಕಾಗೋದು. This competition is for the Merit Scholarship. The students who are appearing for the Merit Scholarship will have to clear 2 steps. ಮೊದಲನೇ ರೌಂಡಲ್ಲಿ ನೀವು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಆಫ್ಟರ್ ದ್ಯಾಟ್ ಲಿಖಿತ ಪರೀಕ್ಷೆ ಇರುತ್ತೆ. ಸೊ my students, be prepared. Good luck to you. Now go to your starting point. ಯಾರ್ದೆಲ್ಲ ಮೊದಲನೇ ರೌಂಡಲ್ಲಿ ಹೆಸರಿದೆಯೋ ಅವರೆಲ್ಲ ಸಿದ್ಧ ಆಗಿ. God bless you. ಸಮೀರ್, ಸುಭಾಷ್ ಹರ್ಟ್ ಹೋದ ಅಲ್ವಾ? ನಾನು ಇಲ್ಲೇ ಇದ್ದೀನಿ ಚಾರ್ಲ್ಸ್. Concentrate everyone. Ready? On your marks. Get set. And ನೀನು ಎಷ್ಟು ಸಲ ತಪ್ಪಿಸ್ಕೊಳ್ತೀಯ ಸುಭಾಷ್? I told you, Mukund. ಚಾರ್ಲ್ಸ್ನ ಯಾರು ಸೋಲ್ಸಕ್ಕಾಗಲ್ಲ. He will win, win and win. We are born to win. ಸರ್, ಬ್ರಿಟಿಷರ್ನ ಸೋಲ್ಸೋದು ಭಾರತೀಯರ ಕೈಲಾಗೋ ಮಾತಲ್ಲ. ಶರತ್, ಸುಬಿ ಹೋಗ್ತಾ ಹೋಗ್ತಾ ತುಂಬಾ ಹಿಂದೆ ಉಳಿತಿದ್ದಾನೆ. ಸುಭಿ ಗೆದ್ದೇ ಗೆಲ್ತಾನೆ ಅಣ್ಣ. ಅವನ್ ಪಟ್ಟಿರೋ ಕಷ್ಟಕ್ಕೆ ಮೋಸ ಆಗೋದಿಲ್ಲ. ಭಾರತೀಯರು ಹೇಡಿಗಳಲ್ಲ ಅಂತ ಅವನು ಸಾಬೀತು ಮಾಡ್ತಾನೆ. ಇದೇ ನಡೀತಿದೆ. ಸುಬಿ ಓಡ್ತಾನೆ ಇಲ್ವಲ್ಲ? ಚಾರ್ಲ್ಸ್ ತುಂಬಾ ಫಾಸ್ಟ್ ಆಗಿ ಓಡ್ತಿದ್ದಾನೆ. ಈಗೇನ್ ಮಾಡೋದು? ಸುಬಿ ಸೋತೋದ್ರೆ ಅವನು ಸ್ಕೂಲ್ ಬಿಟ್ಟು ಹೋಗ್ಬೇಕಾಗುತ್ತೆ. ಸುಭಿ ಮುಂದೆ ಹೋಗ್ತಿದ್ದಾನೆ. ಅಣ್ಣ ನೋಡು, ಸುಭಿ ಮುಂದೆ ಹೋಗ್ತಿದ್ದ. ಸರ್, ನಾನೇನ್ ನೋಡ್ತಾ ಇದ್ದೀನಿ? Only Charles can win.
ಸುಬಿ ಬಂದೇ. ಇದು ತಪ್ಪಲ್ವಾ? ಚಾರ್ಲ್ಸ್ ಸುಬಿನ ತಳ್ಬಿಟ್ಟ. ನೀವ್ ಯಾರು ನೋಡ್ಲಿಲ್ವಾ? ಇದು ತಪ್ಪು. ಅಪ್ಪ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡ್ತಾರೆ. I told you ಸುಭಾಷ್, you can't run, you can't win. ಈಗ ನಾನು ನಡ್ಕೊಂಡು ಹೋದ್ರು ನೀನ್ ನನ್ನ ಸೋಲ್ಸೋದಕ್ಕೆ ಆಗಲ್ಲ ಸುಭಾಷ್. You loser, you coward. ನೀವು ಇಂಡಿಯನ್ಸ್ ಲೈಫ್ ಅಲ್ಲಿ ಏನು ಸಾಧಿಸಕ್ಕಾಗಲ್ಲ. ಅಪ್ಪ ಇದೆಂತ ಶಿಕ್ಷಣ? ಛೇ, ಗೆಲ್ಲೋದಷ್ಟೇ ಮುಖ್ಯ, ಅದು ಹೇಗಾದರೂ ಸರಿ. ಎದಳು ಸುಭಾಷ್, ಓಡು, ನಿನ್ ಕೆಲ ಆಗುತ್ತೆ. ಓಡು ಸುಭಾಷ್, ಎದಳು, ನಿನ್ ಗೆದ್ದೆ ಗೆಲ್ತ್ಯ. ನೀನ್ ಫಸ್ಟ್ ಬರ್ಲೇಬೇಕು. ಎದಳು ಸುಭಾಷ್, ಎದಳು. ನೀನು ಅಕಾಡೆಮಿಕ್ಸ್ ಅಂಡ್ ಸ್ಪೋರ್ಟ್ಸ್ ಎರಡರಲ್ಲೂ ಫಸ್ಟ್ ಬರ್ಬೇಕಾಗತ್ತೆ. ಆಗ್ಲೇ ನೀನು ಈ ಸ್ಕೂಲಲ್ಲಿ ಇರೋಕ್ ಸಾಧ್ಯ. ಅರೈಸ್, ಅವೇಕ್ ಅಂಡ್ ಸ್ಟಾಪ್, ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ನೀನು ತಲೆ ತಗ್ಗಿಸ್ಕೊಂಡು ಸ್ಕೂಲಿಗೆ ಹೊರಟಿದ್ಯಾ, ಆದ್ರೆ ವಾಪಸ್ ಬರುವಾಗ ನೀನು ನಿನ್ನ ತಲೆ ಎತ್ತಿ ಬರಬೇಕು. ಭಾರತೀಯರು ಹೇಡಿಗಳಲ್ಲ, ಯಾವತ್ತಿಗೂ ಅಲ್ಲ. ಎಲ್ಲರೂ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೊಳ್ಳೇಬೇಕು. ಬಂದೇ. Impossible! This is impossible! ಅಪ್ಪ ಸುಬಿ ಫಸ್ಟ್ ನೋಡೋಣ. ಸುಬಿ ಫಸ್ಟ್. ಹಾ ಶರತ್, ಐ ಕಾಂಟ್ ಬಿಲೀವ್ ದಿಸ್. In this competition, in the sports round, we declare Subhash Chandra Bose as the winner. ಥ್ಯಾಂಕ್ ಯು ಸಮೀರ್. ನೀನ್ ಹೇಳ್ಕೊಡ್ತಾ ಇದ್ದಿದ್ರೆ ನಾನು ಗೆಲ್ಲಕ್ಕಾಗ್ತಾ ಇರ್ಲಿಲ್ಲ. ಸುಭಾಷ್ ಸಾಬೀತ್ ಮಾಡ್ಬಿಟ್ಟಿದ್ದಾನೆ ಅವನ್ ಬಲ ಹೀನನೂ ಅಲ್ಲ, ಹೇಡಿನೂ ಅಲ್ಲ ಅಂತ. ಪ್ರಯತ್ನ ಮಾಡಿದ್ರೆ ಅವನು ರೇಸಲ್ಲಿ ಫಸ್ಟ್ ಬರ್ಬಹುದಂತ ಗೊತ್ತಾಯ್ತು. ನನ್ನ ಮಗನ್ ಬಗ್ಗೆ ನನಗೆ ಭರವಸೆ ಇತ್ತು. Mr. Richardson, ಇನ್ನು ರಿಟನ್ ಎಕ್ಸಾಮ್ ಬಾಕಿ ಇದೆ. ಚಾಲಾಕಿತನದಿಂದ ಯಾರು ದೊಡ್ಡ ಸಾಧನೆ ಮಾಡಕ್ಕಾಗಲ್ಲ. ಚಾರ್ಲ್ಸ್ ಮಾಡಿರೋ ಅನ್ಯಾಯಕ್ಕೆ ಅವನ್ಗೆ ತಕ್ಕ ಶಿಕ್ಷೆ ಆಯ್ತು. ನಿಂಗೆ ಆಮೆ ಮತ್ತೆ ಮೊಲದ ಕತೆ ನೆನಪಿದೆ ಅಲ್ವಾ? ಇವತ್ತು ಹಾಗೆ ಆಗಿದೆ. ಹೌದು ಸುಬಿ, ಸ್ಲೋ ಬಟ್ ಸ್ಟಡಿ ವಿನ್ಸ್ ದ ರೇಸ್. ಅಪ್ಪ, ಸುಭಾಷ್ ಬಗ್ಗೆ ನಿಮಗೆ ಹೆಮ್ಮೆ ಅನ್ನಿಸ್ತಿಲ್ವಾ? ತನ್ನ ಅಪ್ಪ ಅಮ್ಮಂಗೆ ಹೆಮ್ಮೆ ತರುವಂತ ಕೆಲಸ ಮಾಡೋದು ಒಳ್ಳೆ ಮಕ್ಕಳ ಕರ್ತವ್ಯ ಶರತ್. ನಿಮ್ಮಮ್ಮ ಮನೇಲಿ ಕಾಯ್ತಿರ್ತಾಳೆ, ನೀವು ಹೋಗಿ ಸುಭಾಷ್ನ ಕರ್ಕೊಂಡು ಹೋಗು. ಗುಡ್ ಬೈ. ಶರತ್ ನಡಿ, ಮನೆಗೆ ಹೋಗಿ ಎಲ್ರಿಗೂ ಸಂತೋಷದ ಸುದ್ದಿ ಹೇಳಿ. ಸರಿ. 3 cheers for Subhash. Hip hip hooray!
ಮಾನೋದಾ ಮಾನೋದಾ ಹೇಳಿ ಅಮ್ಮವ್ರೆ. ಸುಬಿ ಇನ್ನೂ ಮನೆಗ್ ಬಂದಿಲ್ಲ, ನೀನೇನಾದ್ರೂ ನೋಡಿದ್ಯಾ? ಹೊರಗೆ ಯಾವ ಬಡ್ಡಿನೂ ಬಂದಿಲ್ಲ. ಆದ್ರೆ ಅಮ್ಮ, ಇಷ್ಟೊತ್ತಿಗಾಗ್ಲೇ ಅವರು ಬರ್ಬೇಕಿತ್ತಲ್ವಾ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಇವತ್ತು ಸ್ಪರ್ಧೆಲಿ ಏನಾಯ್ತೋ ಏನೋ. ಪ್ರಭಾ, ಅದೇನು ಅಂದ್ರೆ ಸುಕುಮಾರ್ನ ಒಂದ್ಸಲ ಸ್ಕೂಲ್ ಮೈದಾನಕ್ಕೆ ಹೋಗ್ ಬರಕ್ ಹೇಳ. ನನ್ಗೂ ಕೂಡ ಅದೇ ಸರಿ ಅನ್ನಿಸ್ತಾ ಇದೆ ಪ್ರಭಾ. ಮಾನೋದಾ ಅಮ್ಮ, ಅಮ್ಮ, ನಮ್ ಸುಭಿ ಇವತ್ತು ಓಟದ ಸ್ಪರ್ಧೆಯಲ್ಲಿ ಫಸ್ಟ್ ಬಂದಿದ್ದಾನೆ. ನಂಗ್ ಗೊತ್ತಿತ್ತು ನೀನ್ ಗೆದ್ದೆ ಗೆಲ್ತೀಯ ಅಂತ. ನನ್ನ ಆಸೆನೂ ಅದೇ ಆಗಿತ್ತು, ನೀನು ಓಟದ ಸ್ಪರ್ಧೆಯಲ್ಲಿ ಗೆದ್ದು ತಲೆ ಎತ್ತಿ ಮನೆಗೆ ಬರ್ಬೇಕು ಅನ್ನೋದು. ಅಮ್ಮ, ಇನ್ಮೇಲೆ ನಾವು ಸುಭಿಗೆ ಓಡಕ್ ಬರಲ್ಲ ಅನ್ನೋ ಹಾಗಿಲ್ಲ. ಚಿಕ್ಕವರಿದ್ದಾಗ ನೀನ್ ಹೇಳ್ತಿದ್ಯಲ್ಲಮ್ಮ, ಅಭ್ಯಾಸ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಇವತ್ತು ಸುಭಿ ಅದನ್ನೇ ಮಾಡಿ ತೋರಿಸಿದಾನೆ. ಇದು ನಾನು ಒಬ್ಬಂದ ಗೆಲ್ವಲ್ಲ ಅಮ್ಮ. ಸಮೀರ್, ಚಿಕ್ಕ ಮಾವ, ನನ್ನ ಸ್ನೇಹಿತರು ಎಲ್ಲರೂ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇಲ್ದೇ ಇದ್ದಿದ್ರೆ ನನ್ ಗೆಲ್ಲೋಕ್ ಸಾಧ್ಯನೇ ಇರ್ಲಿಲ್ಲ. ನೀನ್ ಸರಿಯಾಗಿ ಹೇಳ್ದೆ ಅಮ್ಮ. ನಮ್ ಚೋಟು ಎಷ್ಟು ದೊಡ್ಡವನಾಗಿದ್ದಾನೆ ನೋಡು. ನೀನು ಸತ್ಯ ಹೇಳ್ದೆ ಸುಭಿ. ಯಾರು ಒಬ್ನೇ ಮುಂದೆ ಬರಕ್ ಸಾಧ್ಯ ಇಲ್ಲ. ಎಲ್ರೂ ಮುಂದೆ ಬಂದು ನಿನಗ್ ಸಹಾಯ ಮಾಡಿದ ಕಾರಣಕ್ಕಾಗೆ ಇದು ಸಾಧ್ಯ ಆಗಿದ್ದು. ಅದಕ್ಕೆ ನೀನಿವತ್ತು ಗೆದ್ದಿದ್ದು. ಏನ್ ಗೊತ್ತಾ, ಚಾರ್ಲ್ಸ್ ಸುಬಿನ ಕಾಲ್ ಕೊಟ್ಟು ಬೀಳಿಸ್ಬಿಟ್ಟಿದ್ದ. ಕೆಳಗ್ ಬೀಳಿಸ್ದ ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ. ಏನಾಯ್ತು ಸತೀಶ್? ಶರತ್? ಅಮ್ಮ, ಓಟ ಶುರು ಆದ್ಮೇಲೆ ಸತ್ಯಕ್ಕೆ ಯಾವಾಗ್ಲೂ ಗೆಲುವಿದ್ದೇ ಇರುತ್ತೆ. ಸುಭಿ, ನೀನಿದೇ ರೀತಿ ನೋವನ್ನ ಮರೆತು ಯಾವಾಗ್ಲೂ ಮುನ್ನುಗ್ತಾ ಇರ್ಬೇಕು. ಆಗ್ಲೇನೆ ನೀನು ನಿಮ್ಮಪ್ಪನ ಕನಸುಗಳನ್ನ ಈಡೇರ್ಸಕ್ಕಾಗೋದು. ಮಾನೋದಾ, ಭಟ್ರಿಗೆ ಏನಾದ್ರೂ ಸಿಹಿ ತಿಂಡಿ ಮಾಡಕ್ ಹೇಳು. ನನ್ ಸುಬಿ ಗೆದ್ದು ಬಂದಿದ್ದಾನೆ. ಹೌದೌದು, ಇವತ್ತು ಸಿಹಿ ತಿಂಡಿ ಮಾಡ್ಲೇಬೇಕು ಅಲ್ವಾ ಸುಭಾಷ್? ವಾಹ್ ಶರತ್, ನೀನು ಸರಿಯಾಗಿ ಹೇಳ್ತಿದ್ಯಾ. ಇವತ್ತು ಸುಭಾಷಿಗೆ ಇಷ್ಟ ಆದ ಸಿಹಿ ತಿಂಡಿನ ಮಾಡ್ಬೇಕು ಅಲ್ವಾ ಅಮ್ಮ? ಸುಬಿ, ನಿಂಗ್ ಆಮ್ಲೆಟ್ ಇಷ್ಟ ಅಲ್ವಾ? ಹೇಳು ಸುಬಿ. ಹೇಳು ಸುಬ್ಬಿ, ನಿನ್ಗೇನ್ ಇಷ್ಟ ಅಂತ ಹೇಳು. ಇವತ್ ಮನೇಲಿ ಎಲ್ರೂ ಇದ್ದಾರೆ. ಸುರೇಶ್ ಒಬ್ಬ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಸರಿಯಾಗಿ ಹೇಳ್ದೆ ಅಮ್ಮ. ಸುರೇಶ್ಗೊಂದು ಪತ್ರ ಬರೀತೀನಿ. ಹಾ, ಅವನಿಗೆ ಸುಭಾಷ್ ಹೇಗ್ ಇವತ್ ವಿನ್ ಆದ ಅನ್ನೋದನ್ನ ಹೇಳೋಣ. ಬೇಡ ಶರತಣ್ಣ, ಈಗ್ಲೇ ಸುರೇಶ್ ಅಣ್ಣಂಗೆ ಪತ್ರ ಬರಿಬೇಡಿ. ನಾನಿನ್ನು ಮೆರಿಟ್ ಸ್ಕಾಲರ್ಶಿಪ್ ನಲ್ಲಿ ಫಸ್ಟ್ ಬಂದಿಲ್ಲ. ಆ ಪರೀಕ್ಷೆಯಲ್ಲೂ ನಾನು ಫಸ್ಟ್ ಬರ್ಲೇಬೇಕು. ನೋಡುದ್ಯಾ ಅಣ್ಣ ಏನ್ ಹೇಳ್ತಾ ಇದ್ದಾನೆ? ನಾವೆಲ್ಲ ಆ ವಿಷಯ ಮರ್ತೇ ಬಿಟ್ಟಿದ್ವಿ. ಆದ್ರೆ ಸುಭಿ ಅವನ ಗುರಿನ ಮರ್ತಿಲ್ಲ. ಸರಿ, ಸುಭಿಗೇನ್ ಇಷ್ಟನೋ ಅದನ್ನ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ಕಿದ ಮೇಲೆ ಮಾಡೋಣ. ಇವತ್ತು ಬೇಡ. ಸರಿ, ಹಾಗಾದ್ರೆ ಸುಭಾಷ್ಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ಕಿದ್ಮೇಲೆ ಅವ್ನು ಇಷ್ಟವಾದ ಅಡ್ಗೆ ಮಾಡೋಣ. ನಾನು ಎಲ್ಲರಿಗೂ ಆಮಂತ್ರಣ ಕಳಿಸ್ತೀನಿ. ಹೌದಮ್ಮ, ನೀನ್ ಸರಿಯಾಗಿ ಹೇಳ್ದೆ. ಅಮ್ಮ, ನಮ್ ಸುಬಿ ಯಾವಾಗ್ಲೂ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸೇ ತಗೊಂಡಿದ್ದಾನೆ. ಹಾಗಿದ್ಮೇಲೆ ನಾವು ಚಿಂತೆ ಯಾಕೆ ಮಾಡ್ತಿದೀವಿ? ಚಿಂತೆ ಮಾಡ್ಲೇಬೇಕಲ್ವಾ? ಸುಭಾಷ್, ಚಾರ್ಲ್ಸ್ ಯಾವಾಗ್ಲೂ ರೇಸಲ್ ಫಸ್ಟ್ ಬರ್ತಾ ಇದ್ದ. ಆದ್ರೆ ಈ ಸಲ ಸೋತಿದ್ದಾನೆ. ಚೆನ್ನಾಗಿ ಮನ್ಸ್ ಕೊಟ್ಟು ಓದು. ಹೇಗ್ ಚಾರ್ಲ್ಸ್ಗೆ ತನ್ನ ಸ್ಥಾನನ ಉಳಿಸ್ಕೊಳಕ್ ಆಗ್ಲಿಲ್ವೋ ಅದೇ ರೀತಿ ನೀನಾಗೋದು ನನ್ಗಿಷ್ಟ ಆಗೋದಿಲ್ಲ. ನಾನು ಮನ್ಸಿಟ್ಟು ಚೆನ್ನಾಗಿ ಓದ್ತೀನಪ್ಪ. ಅಪ್ಪನ ಮಾತು ನೆನ್ಪಿರ್ಲಿ ಸುಬಿ. ಇದು ಅದೇ ಕಿರಾಣಿ ಅಂಗಡಿನಾ?
ನೋಡಕ್ಕದು ಕಿರಾಣಿ ಅಂಗಡಿ ಅಷ್ಟೇ, ಆದ್ರೆ ಅವರು ನಮ್ಗಿರಕ್ಕೆ ಆಶ್ರಯ ಕೊಡ್ತಾರೆ. ಅಲ್ಲಿಗೆ ಬಂದಾಗ ನೀನ್ ನಮ್ ಜೊತೆಯೋಳು ಅನ್ನೋ ತರ ಏನಾದ್ರೂ ಒಂದು ಸಂಕೇತ ಹೇಳು. ಸಂಕೇತ? ಬೇಡ ತಗೊಳಕ್ ಬಂದೆ ಅಂತ ಹೇಳು. ಅನಂತ್ ಅವ್ರು ಹೇಳಿರೋ ಅಂಗಡಿ ಇದೇನಾ ಅಥವಾ ಬೇರೆನಾ? ಒಂದ್ಸಲ ವಿಚಾರಿಸ್ಬಿಡ್ಲಾ? ದಶರಥ್ ಅವರೇ, ಹೇಳಮ್ಮ, ಏನ್ ಬೇಕು? ಪೇಡ ಬೇಕಾಗಿತ್ತು. ಬೇಡ, ಇದು ಅನಂತನ ಸಂಕೇತ ಅಲ್ವಾ? ಬೇಡ ರಾತ್ರಿ ಸಿಗತ್ತೆ, ಇವಾಗ ಸಿಗಲ್ಲ. ಅದನ್ನಿನ್ನೂ ಮಾಡ್ಬೇಕಲ್ವಾ? ಇದರರ್ಥ ದಶರಥ್ ಅವ್ರಿಗೆ ಸಂಕೇತ ಗೊತ್ತಾಗಿ ರಾತ್ರಿ ಬರಕ್ ಹೇಳ್ತಿದ್ದಾರೆ. ನನಗೆ ಜಾನಕಿ ಮಾತನ್ನ ಕೇಳಿ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿಮಗ್ ಖುಷಿ ಆಗ್ಲಿಲ್ವಾ ದೊಡ್ಡಪ್ಪ? ನಮ್ಮನೆ ಹುಡುಗ ಗೆದ್ದ ಅಂತಂದ್ರೆ ಖುಷಿ ಯಾಕಾಗಲ್ಲ ಹೇಳು ಶರತ್? ನೀವೆಲ್ಲ ಓದಿ ವಿದ್ಯಾವಂತರಾಗ್ಲಿ ಅನ್ನೋದೇ ನಮ್ಮ ಆಸೆ ಅಲ್ವಾ? ಒಳ್ಳೇದಾಗ್ಲಿ. ಆದ್ರೆ ಗೆದ್ದೆ ಅಂತ ನೀನು ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ. ನೋಡಿ, ಕಟ್ಟಕ್ ತುಂಬಾ ಚಿಕ್ಕ ಊರು. ಸುದ್ದಿ ಹಬ್ಬೋಕೆ ಜಾಸ್ತಿ ಸಮಯ ಏನ್ ಬೇಕಾಗಲ್ಲ. ನಮ್ಮ ಪರಿವಾರದ ಹುಡುಗ ರಿಚರ್ಡ್ಸನ್ ಮಗನ್ನ ಸೋಲ್ಸಿದಾನೆ ಅನ್ನೋದು ಕಟಕ್ಕಿನ ಜನರಿಗೆ ಚರ್ಚೆಯ ವಿಷಯ ಆಗಿದೆ. ಸುಭಾಷ್ಗೆ ಇದರಿಂದ ತೊಂದರೆ ಆಗ್ಬೋದು. ದೊಡ್ಡಪ್ಪ, ಸುಭಾಷ್ ಯಾವ ತಪ್ಪು ಮಾಡಿಲ್ಲ. ಅವನು ಪ್ರಾಮಾಣಿಕವಾಗಿ ಚಾರ್ಲ್ಸ್ನ ಸೋಲ್ಸಿದಾನೆ. ಶರತ್, ಬ್ರಿಟಿಷರಿಗೆ ಇದು ಸುಭಾಷ್ ಗೆಲುವಲ್ಲ, ಮಿಸ್ಟರ್ ರಿಚರ್ಡ್ಸನ್ಗಾಗಿರೋ ಅವಮಾನ. ರಾಜರ್ ಥರ ಇರೋರು ಅವಮಾನನ ಯಾವತ್ತೂ ಸಹಿಸೋದಿಲ್ಲ. ಕ್ಷಮೆ ಇರ್ಲಿ ಭಾವ. ಅವ್ರು ಸುಭಾಷ್ಗೆ ಅವಮಾನ ಮಾಡ್ದಾಗ್ಲೇ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು ಇದಕ್ಕೆ ತಕ್ಕ ಉತ್ತರ ಸಿಕ್ಕೇ ಸಿಗತ್ತೆ ಅಂತ. ಅವ್ರು ಎಷ್ಟೇ ದೊಡ್ಡ ರಾಜರಾಗಿರ್ಲಿ, ನಮಗೂ ಸ್ವಾಭಿಮಾನ ಅನ್ನೋದಿದೆ. ಅಮ್ಮ ಸರಿಯಾಗೇ ಹೇಳ್ತಾ ಇದ್ದಾರೆ. ಚಾರ್ಲ್ಸ್ ನಮ್ನೆಲ್ಲ ಹೇಡಿಗಳು ಅಂತ ಹೇಳಿ ಅವಮಾನ ಮಾಡಿದ್ದ. ಪ್ರಭಾ, ನಿಂಗೆ ಲೋಕದ ನಿಯಮ ಗೊತ್ತಿಲ್ಲ. ಬ್ರಿಟಿಷರ ವಿರುದ್ಧ ದ್ವೇಷ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ನೋಡ್ತಾ ಇದೆಯಲ್ಲ ಈ ಸ್ವದೇಶಿಗಳು ಏನೇನು ಮಾಡ್ತಾ ಇದ್ದಾರೆ ಅಂತ. ಕಟಕ್ಕೆಷ್ಟು ಶಾಂತವಾಗಿತ್ತು, ಈಗ ಎಲ್ಲಿ ನೋಡಿದ್ರು ಅಶಾಂತಿನೇ ತುಂಬಿದೆ. ಅದರ ಪರಿಣಾಮ ಏನಾಯ್ತು ಅನ್ನೋದನ್ನ ನೀವೆಲ್ಲರೂ ನೋಡಿದಿರ ತಾನೆ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸ್ವಲ್ಪ ಹುಷಾರಾಗಿರಿ. ನೋಡು ಸುಭಾಷ್, ಸ್ಕೂಲಲ್ಲಿ ನೀನು ಯಾವುದೇ ವಾದ ವಿವಾದಕ್ಕೆ ಹೋಗ್ಬೇಡ. ಪರೀಕ್ಷೆ ಬರೆಯೋದ್ರ ಬಗ್ಗೆ ಮಾತ್ರ ಗಮನ ಕೊಡು. ರಿಚರ್ಡ್ಸನ್ ಸಾಹೇಬ್ರು ಅಷ್ಟು ಸುಲಭವಾಗಿ ಈ ಅವಮಾನನ ಮರೆಯೋದಿಲ್ಲ. ಈ ವಿಷಯದಿಂದ ಅವರು ಏನು ಬೇಕಾದ್ರೂ ಮಾಡಬಹುದು. It's impossible. It's a disaster. It's a complete disaster. ಅದೇ ಸರ್, ನಾನು ಅದನ್ನೇ ಅನ್ಕೋತಾ ಇದ್ದೆ. ನೀವ್ ಯೋಚನೆ ಆದ್ರೂ ಮಾಡಕ್ಕಾಗುತ್ತಾ ಸರ್? ಒಬ್ಬ ಭಾರತೀಯ ಹುಡುಗ ನಿಮ್ ಕಣ್ಣಿಗೆ ಮಣ್ಣೆರಚಿದ್ದು ಅಲ್ದೆ ನಿಮ್ ಮಗನ್ನ ಸೋಲ್ಸಿದಾನೆ ಅಂದ್ರೆ ಏನ್ ಅರ್ಥ? ನಾನು ಅವನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಡ್ಲೇಬೇಡಿ ಸರ್. ಸರ್, ನೀವೊಂದ್ ಕೆಲಸ ಮಾಡಿ, ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಲ್ ಹೆಂಗ್ ಅವ್ರ ಹತ್ರ ಮಾತಾಡಿ ಸುಭಾಷ್ನ ಸ್ಕೂಲಿಂದ ಆಚೆ ಹಾಕ್ಸಿ, ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ಲಿ ಅವರು. How can I do this? ಅದನ್ನ ಹೇಗೆ ಪ್ರೂವ್ ಮಾಡ್ಲಿ? ನೀವೇ ಹೇಗೆ ಹೇಳಿದ್ರೆ ಹೇಗೆ ಸರ್? ಇದನ್ನ ನೀವು ಮಾತ್ರ ಮಾಡಕ್ ಸಾಧ್ಯ. ನಿಮ್ ಬಾಯಿಂದ ಬರೋ ಮಾತು ಆರ್ಡರ್ ಸರ್. ಸರ್, ನಮ್ಮ ಹತ್ರ ಇನ್ನೂ ಸಮಯ ಇದೆ. Yes, we have time. Charles Nakari. Yes, sir. ಅಪ್ಪ ಒಳಗ್ ಬರ್ಬೋದಾ? ಸುಭಾಷ್, ನಾನಿನ್ನ ಕರ್ದಿಲ್ವಲ್ಲ.
ಬಾ ಬಾ ಸುಭಾಷ್. ಸುಭಾಷ್, ಇವತ್ತಿನ ಗೆಲುವಿನ ಖುಷಿಯೆಲ್ಲ ಯಾವತ್ತೂ ಇರಬೇಡ. ಮುಂದೆ ರಿಟರ್ನ್ ಎಕ್ಸಾಮ್ಸ್ ಬರ್ತಾ ಇದೆ ಸುಭಾಷ್. ಪ್ರತಿ ಸಲದ ಹಾಗೆ ಈ ಸಲನು ನೀನ್ ಫಸ್ಟ್ ಬರಲೇಬೇಕು. ನೀನ್ ಓದೋದ್ ಬಿಟ್ಟು ಬೇರೆ ಏನೂ ಮಾಡೋದ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಹಾ, ಕೇಳು. ಇವತ್ತೆಲ್ಲರೂ ನೀನ್ ಚೆನ್ನಾಗಿ ಓಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೆನ್ಪಿಟ್ಕೋ, ಇದೇ ನಿನ್ನ ಅಹಂಕಾರ ಆಗ್ಬಾರ್ದು. ಇದು ನಿನ್ನ ತಾಕತ್ತಾಗ್ಬೇಕು ಸುಭಾಷ್. ನನ್ ಒಂದ್ ಮಾತು ಯಾವತ್ತೂ ನೆನ್ಪಲ್ಲಿರ್ಲಿ, ವಿದ್ಯಾ ದದಾತಿ ವಿನಯಂ. ನಾನ್ ಶ್ರದ್ಧೆಯಿಂದ ಓದ್ತೀನಪ್ಪ, ನೀವೇನು ಚಿಂತೆ ಮಾಡಬೇಡಿ. ನೀನ್ ನನ್ನ ಹತ್ರ ಏನಾದ್ರೂ ಹೇಳೋದಕ್ ಬಂದ್ಯಾ ಸುಭಾಷ್? ಅಪ್ಪ, ನೀವ್ ನಂಗೊಂದ್ ಶಿಕ್ಷೆ ಕೊಟ್ಟಿದ್ರಿ. ನಿನ್ ಕ್ಲಾಸಿಗಿಂತ ಮುಂದಿನ ಕ್ಲಾಸ್ ಪುಸ್ತಕ ಇದು. 1 ವಾರ ಸಮಯ ಇದೆ, ಓದಿ ಮುಗಿಸ್ಬೇಕು. ಇದೇ ನಾನು ನಿಂಗೆ ಕೊಡ್ತಿರೋ ಶಿಕ್ಷೆ. ಅಪ್ಪ, ನೀವ್ ಪ್ರಶ್ನೆ ಕೇಳಲ್ವಾ? ಅಂದ್ರೆ ನೀನ್ 2 ಪುಸ್ತಕಗಳನ್ನ ಓದ್ಬಿಟ್ಯಾ? ಅಪ್ಪ. ಸುಭಾಷ್, ನೀನು ಈ 2 ಪುಸ್ತಕಗಳನ್ನ ಪೂರ್ತಿಯಾಗಿ ಓದ್ಬಿಟ್ಯಾ? ಹಾ ಅಪ್ಪ. ನಾನ್ ನಿನ್ಗೆ ಈ 2 ಪುಸ್ತಕಗಳನ್ನ ಓದ್ ಮುಗಿಸು ಅಂತ ಕೊಟ್ಟಿದ್ದಲ್ಲ ಸುಭಾಷ್. ಇದಕ್ಕೆ ನೀನ್ ನಿನ್ನ ಜೀವನದಲ್ಲೂ ಸ್ಥಾನ ಕೊಡ್ಬೇಕಾಗತ್ತೆ. ನಿನ್ ಮನ್ಸೊಳಗೆ ಉಳಿಸ್ಕೋಬೇಕಾಗತ್ತೆ. ಅಂದ್ರೆ ನಿನ್ಗೆ ಈ ಪುಸ್ತಕಗಳ ಅರ್ಥ ಗೊತ್ತಾಗ್ಬೇಕು. ರಾಬಿನ್ಸನ್ ಕ್ರೂಸೋ ಕತೆ ಓದಿ ನಂಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅದೆಷ್ಟೇ ಕಷ್ಟ ಬಂದ್ರೂನು ಅದರಿಂದ ಪಾರ್ ಆಗ್ಲೇಬೇಕು. ಪ್ರಯತ್ನ ಮತ್ತು ಶ್ರದ್ಧೆ ಇದ್ರೆ ಅಷ್ಟೇ ಸಾಕು. ಇವನ್ ಮನ್ಸಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಯೋಚನೆ ಹೇಗ್ ಬರುತ್ತೆ? ಇಷ್ಟೊಂದೆಲ್ಲ ಇವನು ಎಲ್ಲಿಂದ ಕಲ್ತ? ನಂಗೆ ಆ ಬುಕ್ಕಲ್ಲಿ ಇದ್ದಿದ್ ವಿಷಯ ಇಷ್ಟ ಆಯ್ತಪ್ಪ. ನೀವು ಓದಕ್ಕೆ ಈ ಪುಸ್ತಕ ಕೊಡದೆ ಹೋಗಿದ್ರೆ ನಂಗೆ ಓಡಕ್ಕೆ ಧೈರ್ಯ ಬರ್ತಾ ಇರ್ಲಿಲ್ಲ ಅಪ್ಪ. ರಾಬಿನ್ಸನ್ ಕ್ರೂಸೋ ಕತೆ ಓದಿ ನಂಗೆ ತುಂಬಾ ಇನ್ಸ್ಪೈರ್ ಆಯ್ತು. ನೀವು ನಂಗೇನ್ ಪ್ರಶ್ನೆ ಕೇಳಲ್ವಾ? ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀನ್ ಈ ಪುಸ್ತಕಗಳನ್ನ ಓದಿಲ್ಲ. ಇದನ್ನ ನೀನಂತೂ ನಿನ್ ಮನ್ಸೊಳಗೆ ಇಳಿಸ್ಕೊಂಡ್ಬಿಟ್ಟಿದ್ಯಾ. ಇವತ್ ನೀನ್ ಬಹಳ ಕಷ್ಟಪಟ್ಟಿದ್ಯಾ ಸುಭಾಷ್. ನಿನ್ ರೂಮಿಗೆ ಹೋಗ್ಬಿಟ್ಟು ರೆಸ್ಟ್ ತಗೋ. ಮತ್ ಹಾ, ಇದೇ ತರ ನೀನು ನಿನ್ ಜೀವನದಲ್ಲಿ ಮುಂದುವರಿತಾನೆ ಇರಬೇಕು. ಒಂದಾದ್ಮೇಲೆ ಒಂದು ಪರೀಕ್ಷೆಗಳು ನಿನ್ ಜೀವನದಲ್ಲಿ ಬರ್ತಾನೆ ಇರುತ್ತೆ. ನೀನ್ ಇನ್ನೂ ನಿನ್ ಜೀವನದಲ್ಲಿ ತುಂಬಾನೇ ದೂರ ಪ್ರಯಾಣ ಮಾಡ್ಬೇಕಾಗಿದೆ. ನಂಗೆ ಆಶೀರ್ವಾದ ಮಾಡಿ ಅಪ್ಪ. I am sorry, Dad. ನಿನ್ ಸಾರಿ ಯಾರಕ್ ಬೇಕು? ಯು ಹ್ಯಾವ್ ಟು ವಿನ್ ದ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಚಾರ್ಲ್ಸೇ ಗೆಲ್ತಾನೆ ಸರ್. ಒಂದ್ಸಲ ಸೂತ್ರೇನು ಮತ್ತೆ ಮತ್ತೆ ಶಟ್ ಅಪ್ ಮುಕುಂದ್. ಬ್ರಿಟಿಷ್ ಆಗಿ ಇಂಡಿಯನ್ ಮುಂದೆ ಸೋತ್ ಹೋದ ಅಂಡ್ ಯು ಆರ್ ಜಸ್ಟಿಫೈಯಿಂಗ್ ದಟ್. ಇಲ್ಲ ಸರ್, ಮತ್ತೇನು ಅಂದ್ರೆ ನಾನು ಸ್ವಲ್ಪ ಲೀವ್ ದಟ್. ಬ್ರಿಟಿಷ್ ಲೆಫ್ಟಿನೆಂಟ್ ಗವರ್ನರ್ ಆಂಡ್ರ್ಯೂ ಫ್ರೇಸರ್, ನೈಟ್ ಕಮಾಂಡರ್, ದ ಸ್ಟಾರ್ ಆಫ್ ಇಂಡಿಯಾ, ಕಟಕ್ ಬರ್ತಿದ್ದಾರೆ. Charles, you may go now, but remember, you have to win. Now go. ನೀನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಮುಕುಂದ್. ಅನಂತ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅದು ಇಲ್ಲ ಅಲ್ವಾ? ಹೋಗು, ಏನಾದ್ರೂ ಮಾಡಿ ಅವನನ್ನ ಹಿಡ್ಕೊಂಬ. Go and remember, Lieutenant Andrew Fraser ನನ್ನನ್ನ ವರ್ತ್ಲೆಸ್ ಅಂದ್ರೆ ಆಗ ನಿನ್ ಕೆಲ್ಸಾನು ಹೋಗುತ್ತೆ. Now get lost.
ಆಂಡ್ರ್ಯೂ ಫ್ರೇಸರ್ ಕಟಕ್ನಂತ ಸಣ್ಣ ಊರಿಗೆ ಯಾಕೆ ಬರ್ತಿದ್ದಾರೆ? ದಟ್ ಟು ಆಲ್ ಆಫ್ ಅ ಸಡನ್ ಯಾಕೆ ಬರ್ತಿರ್ಬೋದು? ನನಗೆ ಗೊತ್ತಾಗದೇ ಇರೋಂಥ ಸುದ್ದಿ ಅವ್ರಿಗೆ ಗೊತ್ತಾಗಿದೆಯಾ? ಏನ್ ವಿಷಯ ಇದೆ ನನಗೆ ಗೊತ್ತಿಲ್ದಿರೋ ಅಂಥದ್ದು? ಜಾನಕಿನಾಥ್ ಅವ್ರ ಮನೇಲಿದ್ದಾರಾ? ಕಾಕ ನೀವು? ಅರೆ ಸುಭಾಷ್, ನನ್ ಗುರ್ತು ಸಿಗ್ತೇನಪ್ಪ. ನಾನು ನರೇಂದ್ರನಾಥ್ ಗುಹಾ. ಒಳ್ಳೇದಾಗ್ಲಿ. ನಂಗ್ ನೀವ್ ಯಾರು ಅಂತ ಗೊತ್ತು ಕಾಕ. ಇವತ್ ನಾವೆಲ್ಲರೂ ನಿನ್ನ ಹೊಸ ರೂಪ ನೋಡಿದ್ವಿ. ಇಡೀ ಕಟಕ್ ಊರೇ ನಿನ್ ಬಗ್ಗೆ ಮಾತಾಡ್ತಾ ಇದೆ. ನಿನಗೊಂದು ವಿಷಯ ಗೊತ್ತಾ? ನಿನಗ್ ಗೊತ್ತಿಲ್ಲದೆ ಬ್ರಿಟಿಷರನ್ನೇ ನೀನ್ ಸೋಲ್ಸಿದೀಯಾ. ಬ್ರಿಟಿಷರಿಗೆ ತಮ್ಮ ಸೋಲನ್ನ ಯಾವತ್ತೂ ಸಹಿಸ್ಕೊಳಕ್ಕಾಗಲ್ಲ. ಊರಿನ ಸ್ಥಿತಿ ನೋಡ್ತಾ ಇದೀಯಾ? ಕೆಲವು ಹುಡುಗರು ಯಾರೋ ಹೋಗ್ಲಿ ಬಿಟ್ಟಾಕ್. ಅದು ಬಿಡು, ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಹೋಗಿ ಸ್ವಲ್ಪ ನಿಮ್ಮ ಅಪ್ಪನ್ ಕರಿತೇನಪ್ಪ. ಅಪ್ಪ ಮನೇಲಿ ಇಲ್ವಲ್ಲ ಕಾಕ? ನಮ್ ಕಟಕ್ನಲ್ಲಿ ಈ ಬಂಗಾಳ ಸಮಿತಿ ಇಲ್ವಾ, ಅವರು ಈ ವರ್ಷ ಗವರ್ನರ್ ಲೆಫ್ಟಿನೆಂಟ್ ಆಂಡ್ರ್ಯೂ ಫ್ರೇಸರ್ ಇದಾರಲ್ಲ, ಅವರಿಗೆ ಸನ್ಮಾನ ಮಾಡ್ತಾರಂತೆ. ಗವರ್ನರು ನಮ್ಮ ಈ ಸಣ್ಣ ಊರಿಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಸನ್ಮಾನನ ಸ್ವೀಕರಿಸೋಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಅವರಿಗೆ ಯಾವ ಆಮಂತ್ರಣ ಪತ್ರ ಕಳಿಸ್ತಾ ಇದೀವೋ ಅದರ ಒಂದು ಪ್ರತಿನ ತಗೊಂಡ್ ಬಂದಿದ್ದೀನಿ ನಾನು, ನಿಮ್ಮ ಅಪ್ಪಂಗೆ ತೋರ್ಸಕ್ಕೋಸ್ಕರ.